ಬೇಕಾದ್ಮೇಲೆ ಮತ್ತೆ ಸುವರ್ಣ ನ್ಯೂಸ್. ಶಾಲೆಗಳಲ್ಲಿ ಮಕ್ಕಳ ಸುರಕ್ಷತೆಗಾಗಿ ಮಾರ್ಗಸೂಚಿ ಅಳವಡಿಕೆಗೆ ಸೂಚನೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತರು ಖಾಸಗಿ ಶಾಲಾ ಆಡಳಿತ ಮಂಡಳಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜೊತೆ ಸಭೆ ನಡೆಸಿದರು. ಈ ಹಿಂದೆ ರಚಿಸಲಾಗಿದ್ದ ಮಾರ್ಗದರ್ಶಿಗಳ ಅಳವಡಿಕೆಗೆ ನಿರಾಕರಿಸಿದ್ದ ಕುಸ್ಮಾ ಕೋರ್ಟ್ ಮೆಟ್ಟಿಲೇರಿತ್ತು. ಈ ಹಿನ್ನೆಲೆ ಇವತ್ತು ಸಭೆ ಕರೆದು ಮಾರ್ಗಸೂಚಿಯ ಸಾಧಕ ಬಾಧಕಗಳನ್ನು ಚರ್ಚಿಸಲಾಯಿತು. ಇದೇ ವೇಳೆ ಪೊಲೀಸ್ ಇಲಾಖೆಯಿಂದ ಒಬ್ಬರು ನೋಡಲ್ ಅಧಿಕಾರಿ, ಖಾಸಗಿ ಶಾಲೆಗಳ ಒಬ್ಬ ಪ್ರತಿನಿಧಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಂಟಿ ಆಯುಕ್ತರ ಸಮಿತಿಯನ್ನ ರಚಿಸಲಾಗಿದೆ. ಈ ಸಮಿತಿಯು ಹೊಸ ಮಾರ್ಗಸೂಚಿಗಳನ್ನು ರಚಿಸಲಿದೆ. ಹೊಸ ಮಾರ್ಗಸೂಚಿಯನ್ನ 1 ವಾರದ ನಂತರ ಕೋರ್ಟ್ಗೆ ಸಲ್ಲಿಸಲಾಗುವುದು ಅಂತ ಸಭೆ ನಂತರ ಪೊಲೀಸ್ ಆಯುಕ್ತ MN ರೆಡ್ಡಿ ತಿಳಿಸಿದ್ದಾರೆ. ಅಡ್ಮಿನಿಸ್ಟ್ರೇಷನರ್ ಇದ್ದಾರೆ, ಶಾಲೆಗಳ ವತಿಯಿಂದ ಬಂದಿರತಕ್ಕಂಥವ್ರ ಜೊತೆಗೆ ಕುಳಿತು ಒಂದು ಶೇಕ್ ಹ್ಯಾಂಡ್ ಅಪ್ರೋಚ್ ಆರೋಪ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಅವ್ರ ಜೊತೆ ಕುಳಿತುಕೊಂಡು ಮಾತಾಡಿ ಯಾವ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅನ್ನೋದು ಚರ್ಚೆ ಮಾಡಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಕೂಡ ಸೇರಿದ್ದೇವೆ. ಈ ಶಾಲೆಗಳು ಅವರ ವತಿಯಿಂದ ನನಗೆ ಗೊತ್ತಾಗಿರೋದು 3-4 ವಿಷಯಗಳಲ್ಲಿ ಅವರಿಗೆ ತೊಂದರೆ ಇದೆ. ಒಂದೇನಂತ ಹೇಳಿದರೆ ಈ GPS ಮತ್ತು CCTV ಕ್ಯಾಮರಾಗಳನ್ನು ಬಸ್ಗಳಲ್ಲಿ ಅಳವಡಿಸುವಂಥದ್ದು ಬಗ್ಗೆ ಅವ್ರಿಗೆ ಕೆಲವು ತೊಂದರೆಗಳಿವೆ ಮತ್ತು ಕೆಲವು ವಿಷಯಗಳಲ್ಲಿ ಅನುಕೂಲ ಆಗ್ತಾ ಇಲ್ಲ ಮಾಡಲಿಕ್ಕೆ. ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್ಸ್ ಇವೆ, ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಕೆಲವು ಸ್ಕೂಲ್ಸ್ನಲ್ಲಿ ಆ ರೀತಿ ಫೈನಾನ್ಷಿಯಲ್ ಕೇಪಬಿಲಿಟಿ ಇಲ್ಲ ಅನ್ನೋದು ಕೂಡ ನಮ್ಮ ಗಮನ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಶಾಲೆಗಳಲ್ಲಿ ಮಾರ್ಗಸೂಚಿ ಅಳವಡಿಕೆಯ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಸಭೆಯನ್ನ ಕರೆಯಲಾಗಿದೆ. ಸಭೆಯಲ್ಲಿ ಚರ್ಚೆಯಾದಂತಹ ಪ್ರಮುಖ ಅಂಶಗಳು ಏನೆಲ್ಲ ನಿರ್ಧಾರಗಳನ್ನ ಕೈಗೊಳ್ಳಲಾಯಿತು ಇವತ್ತು? ನವಿತಾ, ನಿಜಕ್ಕೂ ವೆಬ್ಗೈರ್ ಪ್ರಕರಣ ನಡೆದ ನಂತರ ಶಾಲೆಗಳಲ್ಲಿ ಅಂದ್ರೆ ಖಾಸಗಿ ಶಾಲೆ ಇರುವುದು, ಸರ್ಕಾರಿ ಶಾಲೆಗಳಲ್ಲಿ ಅಂದ್ರೆ ಮಕ್ಕಳಿಗೆ ಸುರಕ್ಷತೆ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾರ್ಗಸೂಚಿಗಳನ್ನ ರಚನೆ ಮಾಡಲಾಗಿತ್ತು. ಆ ಸಂಬಂಧಪಟ್ಟಂತೆ ಏನು ಬೆಂಗಳೂರು ಪೊಲೀಸರು 16 ಅಂಶಗಳ ಮಾರ್ಗಸೂಚಿಯನ್ನ ಏನು ರಚನೆ ಮಾಡಿದ್ರು, ಆ ಸಂಬಂಧಪಟ್ಟಂತೆ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ತಕರಾರು ತೆಗೆದುಕೊಂಡಂತ ಕುಸುಮ ಇದೆ. ಕುಸುಮ ಅಂದ್ರೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳು ಹೈಕೋರ್ಟ್ ಮೆಟ್ಲೇರಿದ್ರು. ಅಂದ್ರೆ ನಾವು ಈ ಮಾರ್ಗಸೂಚಿನ ನಾವು ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಇದರಿಂದ ವಿನಾಯಿತಿ ಬೇಕು ಅಂತ. ಆದ್ರೆ ಕೋರ್ಟ್ ಅವರ ಒಂದು ಅರ್ಜಿಯನ್ನ ಮಾನ್ಯತೆ ಮಾಡಿರ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಮತ್ತೆ ಖಾಸಗಿ ಶಾಲೆಯ ಕೆಲವು ಆಡಳಿತ ಮಂಡಳಿಯರಾಗಿರ್ಬೋದು, ಮತ್ತೆ ಸರ್ಕಾರಿ ಶಾಲೆಯ ಕೆಲ ಅಧಿಕಾರಿಗಳು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕೆಲ ಅಧಿಕಾರಿಗಳು ಇವತ್ತು ಕಮಿಷನರ್ ಆಫೀಸ್ ಅಲ್ಲಿ ಒಂದು ಸಭೆಯನ್ನ ಮಾಡಿದ್ರು. ಅಂದ್ರೆ ಈ ಹಿಂದೆ ರಚನೆ ಆದಂತ ಮಾರ್ಗಸೂಚಿನ ನಾವು ಅಳವಡಿಕೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಮಾಡಿಫಿಕೇಶನ್ ಮಾಡಿ ಅದರಲ್ಲಿ ಕೆಲವು ಮಾರ್ಪಾಟುಗಳನ್ನ ಮಾಡಿ ಅಳವಡಿಕೆ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಪ್ರಮುಖವಾದ ಬೇಡಿಕೆಗಳನ್ನ ಇಟ್ಕೊಂಡಿದ್ರು. ಈ ಸಂಬಂಧಪಟ್ಟಂತೆ ಪೊಲೀಸರು ಮತ್ತೆ ಶಾಲಾ ಆಡಳಿತ ಮಂಡಳಿಗಳ ಜೊತೆ ದೀರ್ಘ ಸಮಾಲೋಚನೆ ನಡೆದಿದ್ದು. ಇದಾದ ನಂತರ ಒಂದು ನಿರ್ಧಾರಕ್ಕೆ ಬರಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಒಂದು ಸಮಿತಿಯನ್ನ ರಚನೆ ಮಾಡುವಂತದ್ದಾಗಿರ್ಬೋದು. ಅಂದ್ರೆ ಬೆಂಗಳೂರಿನ VIP ಸೆಕ್ಯೂರಿಟಿ DCP ಆಗಿರುವಂತ DCP ಅವರ DCP ಮತ್ತೆ ಜೊತೆಗೆ ಕುಸ್ಮಾ ಕಡೆಯಿಂದ ಒಬ್ರು, ಜೊತೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜಂಟಿ ಆಯುಕ್ತರು ಒಳಗೊಂಡಂತ ಒಂದು ಸಮಿತಿಯನ್ನ ಮಾಡಿದೆ. ಆ ಸಮಿತಿ ಒಂದು ವರದಿಯನ್ನ ನೀಡಬೇಕು, ಅಂದ್ರೆ ಯಾವ ಮಾರ್ಗಸೂಚಿಗಳನ್ನ ಮಾಡ್ಕೊಳ್ಬೇಕು ಅಂತ. ಅದಾದ ನಂತರ 1 ವಾರದ ನಂತರ ಕೋರ್ಟ್ಗೆ ಅದನ್ನ ಸಲ್ಲಿಸಲಾಗುತ್ತೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬರಲಾಗಿದೆ. 1 ವಾರದ ನಂತರ ಯಾವೆಲ್ಲ ಮಾರ್ಗಸೂಚಿನ ಮತ್ತೆ ರಚನೆ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ. ನವಿತಾ. ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.